ಫಿಶ್ ಮಾಡ್ತಾ ಇದ್ದಾರೆ. ಸೊ ಏನು ಬಾಯಿಗೆ ಮೀನು ತಂದಿದ್ದೇವೆ ಅದನ್ನು ಅಮ್ಮ ಮಾಡ್ತಾ ಇದ್ದಾರೆ. ಅದೇ ಥರ ಬಾಯಿಗೆ ಸಾರು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತೇಳಿ. ಹಾಯ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ಚೆನ್ನಾಗಿದ್ದೇನೆ. ಅದೇ ಥರ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಫುಲ್ಲು ತಲೆಗೆ ಆಯಿಲ್ ಹಾಕ್ಬಿಟ್ಟು ಫುಲ್ ಮಸಾಜ್ ಮಾಡಿದ್ದೀನಿ ಚೆನ್ನಾಗಿ. ಸೊ ಇವಾಗ ತಲೆ ಸ್ನಾನ ಕೂಡ ಮಾಡಬೇಕು. ಅದೇ ಥರ ನಮ್ಮ ಮನೆಗೆ ಹೊಸ ಫ್ರೆಂಡ್ ಮಂಗ ಬಂದಿದೆ. ಸೊ ಮಂಗಕ್ಕೆ ತಿಂಡಿ ಅಂತ ಹೇಳ್ಕೊಂಡು ನಾನೇನಾದರೂ ಸ್ವಲ್ಪ ಹಾಕ್ತೇನೆ, ಬಟ್ ಅದು ಹೆದರ್ಕೊಂಡು ಬರುತ್ತೆ. ಸೊ ಅದರ ಪಾಡಿಗೆ ಏನಾದರೂ ಹಾಕಿದರೆ ತಿಂದ್ಕೊಂಡು ಹೋಗುತ್ತೆ. ಹಾಗೆ ಮಂಗಕ್ಕೆಲ್ಲ ತಿಂಡಿ ಹಾಕಿ ಆಯಿತು. ಸೊ ಫುಲ್ ಅಂದರೆ ಫುಲ್ ಸೆಕೆ ಆಗ್ತಾ ಇದೆ ಇವತ್ತು. ಮಳೆ ಇಲ್ಲ, ಫುಲ್ ಬಿಸಿಲಿದೆ. ಯಾವ ಥರ ಬಿಸಿಲಿದೆ ಅಂತ ಹೇಳಿದರೆ ಒಳ್ಳೆ ಸೆಕೆಗಾಲಕ್ಕೆ ಹೇಗಿದೆ ಆ ಥರ ಬಿಸಿಲಿದೆ. ಫುಲ್ಲು ಸ್ವೆಟ್ಟಿಂಗ್ ಆಗ್ತಾ ಇದೆ, ಅಷ್ಟು ಬಿಸಿ ಇದೆ. ಇವಾಗಲೇ ಈ ಥರ ಬಿಸಿ ಇದೆ, ಇನ್ನು ಸೆಕೆಗಾಲಕ್ಕೆ ಯಾವ ಥರ ಇರಬೇಡ ಬಿಸಿ. ಇವಾಗ ಎಣಿಸುವಾಗಲೇ ಟೆನ್ಷನ್ ಆಗುತ್ತೆ, ಅಷ್ಟು ಬಿಸಿ ಇದೆ ಇವಾಗ. ಸೊ ಒಂದೆರಡು ದಿನ ಮಳೆ ಇಲ್ಲ, ಆದರೂ ಫುಲ್ಲು ಬೆವರ್ತಾ ಇದೆ ಅಂದರೆ ಅಷ್ಟಿಷ್ಟಲ್ಲ. ಸೊ ತಲೆಗೆಲ್ಲ ಆಯಿಲ್ ಹಾಕ್ಬಿಟ್ಟಿದೆ, ನಾನಂತೂ ಒಟ್ರಾಶಿದ್ದೇನೆ. ಅದೇ ಥರ ಇವತ್ತು ಮೀನು ಸಾರು ಮಾಡ್ತಾ ಇದ್ದೇನೆ. ಅದು ಬಾಯಿಗೆ ಮೀನು ಅಂತ ಹೇಳ್ತಾರೆ, ಅಥವಾ ನಮ್ಮದು ಉಡುಪಿ ಮತ್ತು ಮ್ಯಾಂಗ್ಳೂರು ಸೈಡಲ್ಲಿ ಬೂತಾಯಿ ಮೀನು ಅಂತ ಹೇಳ್ತಾರೆ. ಅದ್ರ ಸಾಂಬಾರು ಮಾಡ್ತಾ ಇದ್ದೇನೆ. ಸೊ ಬಾಯಿಗೆ ಮೀನು ಬಂದುಬಿಟ್ಟು ಅದು ಸಣ್ಣ ಸಣ್ಣ ಮೀನಾಗಿದೆ. ಅದು ನಮ್ಮ ಮನೆ ಹತ್ರದವರು ಕೊಟ್ಟದ್ದು, ಬಟ್ ಫ್ರೆಶ್ ಮೀನದು. ಅದನ್ನು ಇವತ್ತು ಸಾಂಬಾರು ಮಾಡ್ತಾ ಇದ್ದೇನೆ. ಅದು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಯಾವ ಥರ ಮಾಡ್ತೇನೆ ಅಂತ ಹೇಳ್ಕೊಂಡು, ಓಕೆನಾ? ಸೊ ಅದೇ ಥರ ಮತ್ತೊಂದು ಮೀನು ತಂದಿದ್ದಾರೆ. ಅದರ ಹೆಸರು ಕನ್ನಡದಲ್ಲಿ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ, ಬಟ್ ಮ್ಯಾಂಗ್ಳೂರು ಮತ್ತು ಉಡುಪಿ ಸೈಡಲ್ಲಿ ಬಂದುಬಿಟ್ಟು ಅದೇನು ಕಡಲೆಲೆ ಮೀನು ಅಂತ ಹೇಳ್ತಾರೆ. ಬಟ್ ನಾನು ಕನ್ನಡದಲ್ಲಿ ಅದು ಹೆಸರು ಏನಂತೇಳಿ ಗೊತ್ತಿಲ್ಲ, ಬಟ್ ಅದು ತುಂಬ ಮುಳ್ಳಿರುತ್ತೆ. ಸೊ ಆ ಮೀನನ್ನು ಫ್ರೈ ಮಾಡೋಕ್ಕಷ್ಟು ಚೆನ್ನಾಗಾಗುತ್ತೆ. ಸೊ ಅದನ್ನು ಇವತ್ತು ಫ್ರೈ ಮಾಡಬೇಕು, ಓಕೆನಾ? ಸೊ ಆ ಮೀನನ್ನು ಇವತ್ತು ಫ್ರೈ ಮಾಡಬೇಕು. ಸೊ ಆ ರೆಸಿಪಿ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ, ಓಕೆನಾ? ಬಟ್ ಫುಲ್ಲು ಸೆಕೆ ಇದೆ ಫ್ರೆಂಡ್ಸ್. ಎಷ್ಟು ಸೆಕೆ ಇದೆ ಅಂತೇಳಿದರೆ ಹೊರಗಡೆ ಹೋಗೋಕ್ಕೆ ಆಗಲ್ಲ, ಅಷ್ಟು ಫುಲ್ಲು ಸೆಕೆ ಆಗ್ತಾಯಿದೆ. ತುಂಬ ಬಿಸಿಲಿದೆ ಒಂದು ಕಡೆ. ಇವಾಗ ಈ ಥರ ಬಿಸಿಲಿಗೆ ಇವಾಗಲೇ ಈ ಥರ ಬಿಸಿಲು, ಇನ್ನು ಸೆಕೆಗಾಲಕ್ಕೆ ಯಾವ ಥರ ಇರಬೇಡ. ಸೊ ಏನಾಗುತ್ತಾ. ಓಕೆ, ಇವಾಗ ನಾನು ನಿಮ್ಮ ಜೊತೆ ಯಾವ ಥರ ನಾನು ಮೀನು ಸಾರು ಮಾಡ್ತೇನೆ ಅಂತ ಹೇಳ್ಕೊಂಡು ಶೇರ್ ಮಾಡ್ತೇನೆ ಫ್ರೆಂಡ್ಸ್, ಓಕೆನಾ? ಬನ್ನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಫ್ರೆಶ್ ಬಾಯಿಗೆ ಮೀನು ಅಥವಾ ಮತ್ತಿ ಮೀನು ಏನು ಹೇಳ್ತಾರೆ ಅದೇ ಇದು. ಸೊ ಇವತ್ತು ಇದರದ್ದು ಸಾಂಬಾರು ಮಾಡ್ತಾ ಇರೋದು ನೋಡಿ. ಮೀನು ಕೂಡ ಮಾಡ್ತಾ ಇದ್ದಾರೆ ಒಂದು ಸೈಡಲ್ಲಿ. ಸೊ ಮೀನೆಲ್ಲ ಮಾಡಿದ ಮೇಲೆ ಸೊ ಅದನ್ನು ಕ್ಲೀನ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೇನೆ. ಮೀನನ್ನ ನಾವು ಈ ಥರ ಕತ್ತಿ ಅಂತ ಹೇಳ್ತಾರೆ, ಇದರಿಂದ ಮಾಡ್ತಾರೆ. ಅದೇ ಥರ ಮೀನು ಮಾಡಿದ ಮೇಲೆ ಅದನ್ನು ಕ್ಲೀನ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಈ ಥರ ಮಣ್ಣಿಂದು ಬಿಸಿಲೇ ಏನು ಬರ್ತದೆ ಅದರಿಂದ ನೀವು ಮೀನನ್ನ ಮಾಡೋಕ್ಕೆ ಅಥವಾ ಮೀನು ಸಾಂಬಾರು ಮಾಡ್ಬೋದು, ಅಥವಾ ಮೀನು ಕ್ಲೀನ್ ಮಾಡೋಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮೀನು ಮಾಡಿದ ಮೇಲೆ ಅದನ್ನು 5-6 ಸಲ ಆದರೂ ವಾಶ್ ಮಾಡಬೇಕು ಚೆನ್ನಾಗಿ. ಅದರದ್ದೆಲ್ಲ ಒಳಗಡೆ ಸ್ವಲ್ಪ ಬ್ಲಡ್ ಥರ ಏನೇ ಇರ್ತದೆ ಅದೆಲ್ಲ ಕ್ಲೀನಾಗಿ ನೀಟಾಗಿ ತೊಳಿಬೇಕು. ಆವಾಗ ಈ ಮತ್ತಿ ಮೀನು ಮೊದಲೇ ತುಂಬಾ ಸ್ಮೆಲ್ಲು, ಅದು ಕೂಡ ಚೆನ್ನಾಗಿ ಕ್ಲೀನ್ ಮಾಡೋದಿದ್ದರೆ ಮನೆ ತುಂಬ ಸ್ಮೆಲ್ ಬರುತ್ತೆ. ಸೊ 5-6 ಸಲ ಆದರೂ ಚೆನ್ನಾಗಿ ಕ್ಲೀನ್ ಮಾಡಿ. ಸೊ ಚೆನ್ನಾಗಿ ನೀವು ಅದರ ಒಳಗಡೆ ಏನೆಲ್ಲ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಕ್ಲೀನಾಗಿ ತೊಳಿಬೇಕು. ಆಮೇಲೆ ತೊಳೆದ ಮೇಲೆ 1-2 ಸಲ ಆ ಥರ ತೊಳೀರಿ. ಮತ್ತು 3ನೇ ಸಲ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆವಾಗ ಅದರದ್ದು ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಂಶ ಇರ್ಬೋದು, ಅದೆಲ್ಲ ಹೋಗುತ್ತೆ. ಸೊ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಅಷ್ಟು ಸ್ಮೆಲ್ ಕೂಡ ಬರಲ್ಲ. ಒಂದು 5-6 ಸಲ ಆದರೂ ಚೆನ್ನಾಗಿ ನೀರಲ್ಲಿ ತೊಳಿಬೇಕು ಮೀನನ್ನ. ನೋಡ್ತಾ ಇದ್ರಲ್ಲ, ಮೀನನ್ನ ಚೆನ್ನಾಗಿ ಕ್ಲೀನ್ ಮಾಡಿದ್ದೇನೆ. ಈ ಥರ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಂತ ಹೇಳ್ಕೊಂಡು. ಸೊ ಇವಾಗ ಮೀನು ಮಸಾಲಕ್ಕೆ ಏನೆಲ್ಲ ಹಾಕಿದ್ದೇನೆ ಅಂತ ಹೇಳಿದರೆ, ಒಂದು 12 ಬ್ಯಾಡಗೆ ಮೆಣಸು, ಅದೇ ಥರ 1 ತೆಂಗಿನಕಾಯಿ, 2 ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿಣ, ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 1/4 ಸ್ಪೂನಷ್ಟು ಮೆಂತೆ, ಮತ್ತು 1/4 ಸ್ಪೂನಷ್ಟು ಓಂಕಾಳು, ಮತ್ತು ಸ್ವಲ್ಪ 1/4 ಸ್ಪೂನ್ ಆಗುವಷ್ಟು ಒಂದು ಸಾಸಿವೆ. ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಅದೇ ಥರ 1 ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಕೂಡ ಹಾಕಿದ್ದೇನೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಮಸಾಲೆ ಎಲ್ಲ ಅರೆದ್ಬಿಟ್ಟು ಚೆನ್ನಾಗಿ ರುಬ್ಬಿ ನೈಸಾಗಿ ರುಬ್ಬಿದ್ದೇವೆ. ನೀವು ಮಿಕ್ಸಿಯಲ್ಲಿ ಬೇಕಾದರೂ ರುಬ್ಕೊಳ್ಳಿ ಅಥವಾ ಗ್ರೈಂಡರಲ್ಲಿ ಬೇಕಾದರೂ ರುಬ್ಕೊಳ್ಳಿ. ಬಟ್ ಗ್ರೈಂಡರ್ ಅಥವಾ ನೀವು ರುಬ್ಬೋ ಕಲ್ಲಲ್ಲಿ ರುಬ್ಬಿದರೆ ಅದರ ಟೇಸ್ಟೇ ಬೇರೆ.
ಸೊ ತುಂಬಾ ಚೆನ್ನಾಗಾಗಿರುತ್ತೆ. ಈ ಥರ ನೈಸಾಗಿ ರುಬ್ಬಿಟ್ಟು ಈ ಹದಕ್ಕೆ ಇಟ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ತೀರಾ ತೆಳ್ಳಗೆ ಬೇಕಿದ್ರೆ ತೆಳ್ಳಗೇನೆ ಮಾಡ್ಬೋದು. ಇದಕ್ಕೆ ನಾನು 1 ಈರುಳ್ಳಿ, ಅದೇ ಥರ ಸಣ್ಣ ತುಂಡು ಶುಂಠಿ, ಒಂದು 4, 5 ಹಸಿಮೆಣಸು ಹಾಕಿದ್ದೀನಿ. ನೀವು ಖಾರ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಬೇಕು. ಇವಾಗ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಇದು ಚೆನ್ನಾಗಿ ಕುದಿದ್ರೆ ಸಾಕು ಈ ಥರ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ನಾವು ಏನು ತೊಳೆದು ಕ್ಲೀನ್ ಮಾಡಿಟ್ಟಂಥ ಮೀನೇನಿದೆ ಅದನ್ನು ಈ ಥರ ಕುದಿಯುವಾಗ ಹಾಕಬೇಕು ಫ್ರೆಂಡ್ಸ್. ಸೊ ನೋಡ್ತಾ ಇದ್ದೀರಲ್ಲ ನಾನು ಒಂದೊಂದೇ ಹಾಕ್ತಾ ಇದ್ದೇನೆ. ಸೊ ಈ ಥರ ಹಾಕಿಬಿಡಿ. ಸೊ ಮೀನು ಹಾಕಿದ್ಮೇಲೆ ಇದು ಒಂದು 5, 10, 15 ನಿಮಿಷ ಅದು ಚೆನ್ನಾಗಿ ಕುದಿಬೇಕು. ಸೊ ಕುದಿದದು ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ. ಸೊ ನೋಡ್ತಾ ಇದ್ದೀರಲ್ಲ ನೀವು ಚೆನ್ನಾಗಿ ಕುದೀತಾ ಇದೆ. ಸೊ ಇಷ್ಟು ಕುದಿದ್ರೆ ಸಾಕು. ಇವಾಗ ಮೀನು ಸಾಂಬಾರು ಏನಿದೆ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಅದೇ ಥರ ಒಂದು ಸೈಡ್ಗೆ ಫ್ರೈ ಮಾಡೋಕ್ಕೆ ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ. ಹುಣಸೆ ಹುಳಿನ ನಾನು ಚೆನ್ನಾಗಿ ಒಳ್ಳೆ ಗಿವ್ಚ್ಬಿಟ್ಟು ಅದರ ರಸ ಹಾಕಿದ್ದೇನೆ. ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಅರಿಶಿಣ ಹಾಕಿ, ಅದೇ ಥರ ಚಿಲ್ಲಿ ಪೌಡರು, ಆಮೇಲೆ ಫಿಶ್ ಫ್ರೈ ಮಸಾಲ ಕೂಡ ಆ್ಯಡ್ ಮಾಡಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ಅದೇ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೇನೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಆದರೂ ಇಡಿ. ಚೆನ್ನಾಗಿ ಮಸಾಲೆ ಎಳ್ಕೋಬೇಕು. ಈ ಫಿಶ್ ಏನಿದೆ ತುಂಬಾ ಟೇಸ್ಟ್ ಆಗುತ್ತೆ ಫ್ರೈ ಮಾಡೋಕ್ಕೆ. ತುಂಬ ಬಟ್ ಇದರಲ್ಲಿ ಮುಳ್ಳು ಜಾಸ್ತಿ ಇದೆ. ತುಂಬ ಕೇರ್ಫುಲ್ಲಾಗಿ ತಿನ್ನಬೇಕು. ಸೊ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿದೆ ಇದು. ನೋಡ್ತಾ ಇದ್ದಿಲ್ಲ ಫಿಶ್ ಫ್ರೈ ಮಸಾಲ ಕೂಡ ಹಚ್ಚಿಟ್ಟಿದೆ. ಇವಾಗ ಫಿಶ್ ಫ್ರೈ ಮಾಡೋಕ್ಕೆ ನಾನು ರವೆ ತಗೊಂಡಿದ್ದೇನೆ. ರವದಲ್ಲಿ ಚೆನ್ನಾಗಿ ಫಿಶ್ನ ಡಿಪ್ ಮಾಡಿಬಿಟ್ಟು ಸೊ ಬಿಸಿ ಬಿಸಿ ಆಯಿಲಿಗೆ ಬಿಡ್ತಾ ಇದ್ದೇನೆ ಫಿಶ್ ಫ್ರೈ ಮಾಡೋಕ್ಕೆ. ಅದೇ ಥರ ಮಧ್ಯಾಹ್ನ ಫಿಶ್ ಫ್ರೈ, ಮೀನು ಸಾಂಬಾರು ಎಷ್ಟು ಚೆನ್ನಾಗಿ ಊಟ ಸೇರುತ್ತೆ ಅಂತ ಹೇಳಿದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸೊ ತುಂಬಾ ಟೇಸ್ಟ್ ಆಗುತ್ತೆ. ಫಿಶ್ ಫ್ರೈ ಕೂಡ ರೆಡಿಯಾಗಿದೆ ನೋಡ್ತಾ ಇದ್ದೀರಲ್ಲ. ಅದೇ ಥರ ನಮ್ಮ ಮನೆಗೆ ಬಂದಂಥ ಒಂದು ಹೊಸ ಅತಿಥಿ ಅಂತ ಹೇಳ್ಬೋದು. ಇದನ್ನು ಯಾವಾಗ ನೋಡಿದರೂ ನಮ್ಮ ಮನೆ ಸುತ್ತನೇ ಇರುತ್ತೆ. ತನಗೆ ಹಸಿವೆ ಆದಾಗ ಬರುತ್ತೆ, ಏನೋ ಒಂದು ತಿಂದ್ಕೊಂಡು ತನ್ನ ಪಾಡಿಗೆ ತಾನು ಹೋಗುತ್ತೆ. ಏನೇನು ತೊಂದರೆ ಮಾಡಲ್ಲ. ನಮಗಂತೂ ಇದನ್ನು ಕಂಡ್ರೆ ಏನು ಭಯನೇ ಇಲ್ಲ. ಅದ್ರ ಪಾಡಿಗೆ ಅದು ಇರುತ್ತೆ. ಸೊ ನಮ್ಮ ಮನೆಗೆ ಯಾವಾಗಲೂ ಬರುವಂಥ ಒಂದು ಹೊಸ ಗೆಸ್ಟ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಮಿನಿ ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಯ್ತಾ ಅಂದ್ಕೋತೇನೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.